ಪರಿಚಯ. ಇದು ಸ್ಪರ್ಧಾತ್ಮಕ ಜಗತ್ತು. ಸ್ಪರ್ಧೆಯಲ್ಲಿ ಗೆದ್ದವನಿಗೆ ಸಕಲವೂ ದೊರೆಯುತ್ತದೆ. ನಮ್ಮ ಕಾಲದಲ್ಲಿ ಸ್ಪರ್ಧೆಗೆ ವಿದ್ಯೆ ಸಾಧನವಾಗಿದೆ. ವಿದ್ಯೆಯನ್ನು ಕಲಿಯಬೇಕಾದವನಿಗೆ ಸಮರ್ಥ ಗುರುವಿನ ಆಯ್ಕೆ ಅನಿವಾರ್ಯ. ಗುರು ಸದಾ ಕಾಲ ಯೋಗ್ಯ ಶಿಷ್ಯನ ಶೋಧನೆಯಲ್ಲಿ ತೊಡಗಿರಬೇಕು. ಸಂಕಮ್ಮನ ಮಕ್ಕಳಾದ ಕಾರಯ್ಯ ಬಿಲ್ಲಯ್ಯರನ್ನು ಮಾದೇಶ್ವರ ತನ್ನ ಶಿಶು ಮಕ್ಕಳನ್ನಾಗಿ ಮಾಡಿಕೊಳ್ಳುತ್ತಾನೆ. ಅವರನ್ನು ಪರೀಕ್ಷೆಗೆ ಒಡ್ಡಿದ ಸಂದರ್ಭ ಇದಾಗಿದೆ. Introduction. This is a competitive world. The winner of the competition gets everything. In our time, education is a tool for competition. For those who want to learn education, choosing a competent teacher is inevitable. The teacher should always be engaged in searching for a worthy disciple. Madeshwara makes Karaya Billayya, the sons of Sankamma, his infant children. This is the occasion when he puts them to the test. ಲಿಂಗ ಲಿಂಗ ಎನ್ನುವರು ನಿಮ್ಮಲಿಂಗವ್ಯಾರು ಬಲ್ಲಾರು. ಮೂಡಾಲ ಮಲೆಯಲ್ಲಿ ಮಾದೇವ ಏಗದಲ್ಲಿ ತಾವೊರಗವರೆ. ಏಗದಲ್ಲಿ ತಾವೊರಗವರೆ ಏನೆಂದು ಯೋಚನೆ ಮಾಡವರೆ. ನಿಜ ನೋಡಿ ಕಣ್ಣು ಕೊಟ್ಟಂತ ಬ್ಯಾಡರ ಕನ್ನಯ್ಯ ಪಡುದಿನ್ನಿ. ಈ ಪದ್ಯದಲ್ಲಿ ಸಂತ ಶರಣರು ಲಿಂಗಾಯತ ತತ್ವವನ್ನು ವಿವರಿಸುತ್ತಾರೆ. ಲಿಂಗ ಅಥವಾ ಅಲಿಂಗ ಎಂಬ ಮಾತುಗಳು ಹೇಗೆ ಅರ್ಥವಿಲ್ಲದವುಗಳಾಗಿವೆ. ನೀವು ಹೇಳುವ ಲಿಂಗ ವ್ಯಕ್ತಿತ್ವ ಅಥವಾ ರೂಪವೇನೆಂಬುದನ್ನು ಯಾರು ತಿಳಿಯುತ್ತಾರೆ? ಮೂಡಾಲ ಮಳೆಯ ಹಾಗೆ ಮಾದೇವನು ಶಿವನು ಎಲ್ಲಿಯವರೆಗೂ ತಾನೇ ಪ್ರಸರಿಸಿದ್ದಾನೆ, ಎಲ್ಲಿಯವರೆಗೂ ತಾನೇ ಪ್ರವೃತ್ತಿಯಲ್ಲಿದ್ದಾನೆ ಎಂಬುದನ್ನು ಯೋಚಿಸಿಕೊಳ್ಳಿ. ನಿಜವಾಗಿ ಕಣ್ಣುಗಳಿಗೆ ದರ್ಶನ ಕೊಡುವಂತೆ ಇದು ಶ್ರೇಷ್ಠ ಸಂತಾದ ಕನ್ನಯ್ಯನ ಸಂತ ಉದ್ಗಾರವಾಗಿದೆ. In this verse, the saint explains the essence of Lingayat philosophy. The terms linga and alinga are abstract and difficult to comprehend. Who truly understands the form or essence of the divine that you refer to as linga? Like the clouds and rain, where does Mahadev, Shiva, extend and exist? Reflect on this profound thought. Truly, as if giving vision to the eyes, this is the divine declaration of the revered Saint Kannaya. ಸತ್ಯವಂತೆ ಸಂಕಮ್ಮ ಮಕ್ಕನಾದತ್ತುವಾಗಿ ಪಡುದಿನ್ನಿ. ಎಷ್ಟೊತ್ತು ಯಾವ ಗಳುಗೇಲು ಈ ಮಕ್ಕು ಬುಟ್ಟು ಹೋಗರಲ್ಲ. ಕಡ್ಡಿ ಹಳ್ಳುಕ್ಕೆ ಸಿಸುಮಕ್ಕನಂಗ ಪುಷ್ಪ ತರೋದ್ಕೆ ಹೋಗವ್ರೆ. ಇವ್ರ್ 3 ಜನರ ಸತ್ಯಾವನ ತಿಳಿಬೇಕಂತರೆ ಮಾದೇವ. ಈ ಪದ್ಯವು ಗರ್ಭಿಣಿಯ ಮೇಲಿನ ನಿರ್ಗಮನವನ್ನು ಮನೋಭಾವದಿಂದ ವ್ಯಕ್ತಪಡಿಸುತ್ತದೆ. ಸಂಕಮ್ಮನ ಮಕ್ಕಳು ನನ್ನ ಹತ್ತಿರ ದತ್ತಾಪಕ್ಷವಾಗಿ ಬಂದು ನನ್ನನ್ನು ಆಶ್ರಯಿಸುತ್ತಿದ್ದಾರೆ. ಈ ಮಕ್ಕಳು ದೇವರ ಮಕ್ಕಳಂತಿದ್ದವರು. ಎಷ್ಟೋ ಕಾಲಗಳ ಕಾಲ ಯಾವ ಯತ್ನಗಳು ಪ್ರಗತಿಗಳು ಮಾಡದೆ ಜೀವನದಲ್ಲಿ ತಪ್ಪಿ ಹೋದವರು ಹುಲ್ಲುಗಳ ನಡುವೆ ಕಡ್ಡಿಯಂತೆ ಇವರು ನನಗೆ ಪೂಜೆಯ ಪುಷ್ಪ ತರಲು ಪ್ರಯತ್ನಿಸುತ್ತಿದ್ದಾರೆ. ಈ 3 ಜನರ ನಿಜವಾದ ಸತ್ಯವನ್ನು ತಿಳಿಯಬೇಕಾದರೆ ಮಾದೇವ ಶಿವ ನೀನೇ ಇದನ್ನು ನಿರ್ಣಯಿಸಬೇಕು ಎಂದು ನಾನು ಆಲೋಚಿಸುತ್ತೇನೆ. This verse reflects a contemplative thought about divine truth and responsibilities. Sankamma's children have approached me as adopted dependents, seeking shelter and guidance. These children, like the children of God, have wandered aimlessly for a long time without significant efforts or achievements. Like sticks amidst grass, they are trying to bring me flowers for worship. To understand the true essence and destiny of these 3 individuals, I seek your judgment, O Mahadev, Shiva. ಮಾಯಾದ ಮಳೆಯ ಕರ್ದು ನಾನು ಈ ಮಕ್ಕಳ ಸತ್ಯ ನೋಡಬೇಕು. ದೇವೇಂದ್ರಪತಿಯ ಬಳುಗೆ ನನ್ನ ಮುದ್ದು ಮಾದೇವ ಬಂದವುರೆ. ಹಳ್ಳಕೊಳ್ಳ ತುಂಬಿ ತುಳುಕುವ ಮಾಯಾದ ಮಳೆಯ ಕಳುಗಪ್ಪ. ವಾಸುದೇವನ ಕೂಗಿದರು ನನ್ನ ಮಾಯಕಾರ ಮಾದೇವ. ಈ ಪದ್ಯದಲ್ಲಿ ಆಧ್ಯಾತ್ಮಿಕ ತತ್ವವನ್ನು ಬಳಸಿಕೊಂಡು ಮಕ್ಕಳ ಆಂತರಿಕ ಸತ್ಯವನ್ನು ತಿಳಿಯಬೇಕಾದ ಸಂಕಟವನ್ನು ವ್ಯಕ್ತಪಡಿಸಲಾಗಿದೆ. ಮಾಯೆಯ ಮಳೆ ಅಜ್ಞಾನ ಮೋಹ ತಡೆಯುವ ಮೂಲಕ ನಾನು ಈ ಮಕ್ಕಳ ನಿಜವಾದ ಸತ್ಯವನ್ನು ನೋಡಬೇಕಾಗಿದೆ. ದೇವರಾಜನ ಸಮೀಪಕ್ಕೆ ನನ್ನ ಪ್ರಿಯ ಮಾದೇವನನ್ನು ಕರೆತರುತ್ತಾರೆ. ಹಳ್ಳ ಕೊಳ್ಳಗಳನ್ನು ತುಂಬಿಸುವ ಹಾಗೆ ಈ ಮಾಯೆಯ ಮಳೆ ಹಾಸು ಹೋಗುತ್ತದೆ. ಇವು ಇರುವುದು ಅಜ್ಞಾನದಿಂದ. ವಾಸುದೇವನ ಸ್ಮರಣೆಯಿಂದ ನನ್ನ ಮಾಯೆಯ ಕರ್ತೃ ಮಾದೇವನನ್ನು ನಾನು ಶರಣಾಗುತ್ತೇನೆ. This verse metaphorically speaks about dispelling ignorance and understanding the inner truth. By dispelling the reins of illusion, ignorance and delusion, I must see the real truth about these children. To the presence of the Divine Lord, they bring my beloved Mahadev, Shiva. Like overflowing ponds, the rains of illusion spread everywhere, representing ignorance. Through the call of Vasudev, I surrender to my illusion-dispelling Lord Mahadev. ಜಗತ್ಯವೆಲ್ಲ
ಬುಗುರಿ ತಿರಿಯೊಂಗೆ ಸುಂಟರಗಾಳಿಯ ಕಳುಗಪ್ಪ. ನಾಕು ಲೋಕನು ಏಕುವಾಗಿ ನೀ ಬೀಸಬೇಕೆಂದ ಮಾದೇವ. ಈ ಕೆಂಡಗಣ್ಣೈನ ಮಾತಿಗೆ ನೀವುತ್ತರ ಹೇಳಿರೋ ಏನಪ್ಪ. ಒಪ್ಪುಕೊಂಡೋ ಮಾದೇವ ನೀವೊಪ್ಪುದಂಗೆ ಮಾಡುತ್ತೀವಿ. ಈ ಪದ್ಯದಲ್ಲಿ ಲೋಕದ ಚಟುವಟಿಕೆ, ಆಧ್ಯಾತ್ಮಿಕ ಶ್ರದ್ಧೆ ಮತ್ತು ಮಹಾದೇವನ ಶರಣಾಗತಿಯ ಸಿದ್ಧಾಂತವನ್ನು ಪ್ರತಿಪಾದಿಸಲಾಗಿದೆ. ಜಗತ್ತಿನೆಲ್ಲ ಚಟುವಟಿಕೆಗಳು ಸುಂಟರಗಾಳಿಯಂತೆ ಅಲೆಯುತ್ತಿವೆ. ನೀನು ಮಹಾದೇವ ನಾನಾ ಲೋಕಗಳಲ್ಲಿ ಬ್ರಹ್ಮಾಂಡ ಹೆಚ್ಚಾಗಿ ತಣ್ಣನೆ ಮಾರುತವನ್ನು ಬೀಸಬೇಕು ಎಂಬುದು ನನ್ನ ವಿನಂತಿ. ಈ ಕೆಂಡಕಣ್ಣು ಕೋಪದಿಂದ ತುಂಬಿರುವ ವ್ಯಕ್ತಿಯ ಮಾತಿಗೆ ನೀವು ಉತ್ತರವಾಗಿ ಏನನ್ನು ಹೇಳುತ್ತೀರಿ ಮಹಾದೇವ? ನೀನು ಒಪ್ಪಿಕೊಳ್ಳುವಂತೆ ನಾನು ನಿಮ್ಮಲ್ಲಿ ಶರಣಾಗುತ್ತೇನೆ ಮತ್ತು ನಿಮ್ಮ ಇಚ್ಛೆಯಂತೆ ಎಲ್ಲವನ್ನೂ ಮಾಡುತ್ತೇನೆ. This verse highlights worldly turbulence, spiritual surrender, and the will of Lord Shiva, also known as Lord Mahadev. The activities of the world are swirling like a storm. You, Mahadev, must blow a calming breeze across the four realms of existence. What will you say in response to the words of this fiery-eyed one? I surrender to you, Mahadev, and will do everything as you deem fit. ಗುಡುಗಾಜಮ್ಮನ ಕರುದವರೇ ನೀ ಗುಡುಗ ಬೇಕು ಅಂದವರೇ. ನೀ ಮಗ ಬೊಮ್ಮನಾಯನ ಕಟುಕೊಂಡು ನೀ ಮಾಯದ ಸಿಳ್ಳ ಕೊಡಬೇಕು. ನನ್ನ ಮಾದೇವ ಮಾತ ಕೇಳದ್ರೆ ಕಾರೆಂಬ ಕತ್ತಲೆ ಮಾಡವ್ರೆ. ಕಾರೊಂಬೋ ಕತ್ತಲೆ ಮಾಡವರೇ ಜೋರೆಂಬ ಮಳೆಯ ಕರುದವರೇ. ಈ ಪದ್ಯದಲ್ಲಿ ಪ್ರಕೃತಿಯ ಶಕ್ತಿ ಮತ್ತು ಮಹಾದೇವನನ್ನು ಶರಣಾಗುವ ಭಾವನೆ ವ್ಯಕ್ತವಾಗುತ್ತದೆ. ಗುಡುಗು ಆಜಮ್ಮನ, ಗುಡುಗಿನ ದೇವತೆ, ಕರುಣೆಗೆ ಬರುವವರೇ ನೀನು ಮತ್ತು ಗುಡುಗುವುದಕ್ಕೆ ಕಾರಣವನ್ನು ಕೇಳುವವರೇ ನೀನು. ನೀನು ಬೊಮ್ಮರಾಯನ, ಪ್ರಕೃತಿಯ ದೇವತೆ, ಪಾತ್ರವನ್ನು ಹೊತ್ತುಕೊಂಡು ಮೋಹದ ಕಲ್ಲುಗಳನ್ನು ತೆಗೆದುಹಾಕಿ ನಿಜವಾದ ದಾರಿ ತೋರಿಸಬೇಕು. ನನ್ನ ಮಾದೇವ, ನೀನು ನನ್ನ ಮಾತು ಕೇಳದಿದ್ದರೆ ಕತ್ತಲೆಯನ್ನು ದಟ್ಟಗೊಳ್ಳಲು ಬಿಡುವಿರಿ. ಆ ದಟ್ಟವಾದ ಕತ್ತಲೆಯ ನಡುವೆ ಜೋರಾಗಿ ಮಳೆಯ ವಾತಾವರಣವನ್ನು ಸೃಷ್ಟಿಸುವೆ. This verse speaks of the might of nature and a plea for divine intervention. You, the compassionate one of thunder, the deity of storms, are the one who listens to the reason for the thunder. You take on the role of Bomaraya, Lord of nature, removing the illusions and showing the true path. O Mahadev, if you do not heed my words, you will let the darkness grow dense. Amidst that deep darkness, you will unleash the fury of heavy rains. ಒಂದೊಂದ್ ಚೆಂಡುನ ಗಾತ್ರ ಹನಿಗಳು ಅಟ್ಟಬೆಟ್ಟಾಕೆ ಸುರಿಯಾವು. ಗಂಗೆ ಸುರಿಯುವ ರೌಸಿಗೆ ಭೂಮಿ ಆಕಾಶ ಒಂದಾದೋ. ಕಾಡು ಪ್ರಾಣಿಗಳು ಮಾದೇವ ಕೊರುಕ್ಲಲ್ಲೆಲ್ಲ ತೇಲಿವು. ಆನೆ ಆನೆ ಮದ್ದಾನೆ ಹಿಂಡ ಹೊಡ್ಕೊಂಡೊಯ್ತಾಳೆ ಗಂಗಮ್ಮ. ಗುಡುಗು ಸಿಳ್ಳಿನ ರೌಸಿಗೆ ನಡುಗೋದು ನಾಕು ಲೋಕಗಳು. ಈ ಪದ್ಯದಲ್ಲಿ ಪ್ರಕೃತಿಯ ಮಹತ್ವ, ಜಲದ ಚಕ್ರ ಮತ್ತು ಜಗತ್ತಿನ ತತ್ವಗಳನ್ನು ಆಧ್ಯಾತ್ಮಿಕ ದೃಷ್ಟಿಯಿಂದ ವಿವರಿಸಲಾಗಿದೆ. ಒಂದು ಚಂಡಮಾರುತದ ಹನಿಗಳು ಬೆಟ್ಟಗಳನ್ನು ತೊಡೆದು ಸುರಿಯುವಷ್ಟು ಪ್ರಭಾವಿ. ಗಂಗೆಯ ಪ್ರವಾಹವು ಭೂಮಿ ಮತ್ತು ಆಕಾಶವನ್ನು ಒಂದಾಗಿ ಸೇರಿಸಿದಂತೆ ಅನಿಸುತ್ತದೆ. ಕಾಡಿನ ಪ್ರಾಣಿಗಳು ಮಾದೇವನ ಕರುಣೆಗೆ ಪ್ರಾರ್ಥಿಸುತ್ತವೆ, ಆದರೆ ಈ ಪ್ರವಾಹದಲ್ಲಿ ಎಲ್ಲವೂ ತೇಲಿಹೋಗುತ್ತದೆ. ಆನೆಗಳನ್ನು ಕೂಡ ಮದ್ದಾನೆ, ತಿಳಿವಳಿಕೆ ಕೊಂಡೊಯ್ಯುವಂತೆ ಗಂಗೆಯ ಮಹಾಶಕ್ತಿ ಜ್ವಲಿಸುತ್ತವೆ. ಗುಡುಗು ಮತ್ತು ಸಿಳ್ಳಿನ ಸದ್ದುಗಳಿಂದ ಜಗತ್ತಿನ ನಾನಾ ಲೋಕಗಳು ನಡುಗುತ್ತವೆ. This verse poetically describes the might of nature, the water cycle, and the interconnectedness of life from a spiritual perspective. Raindrops from a cyclone are so powerful that they seem to wash away mountains. The floods of the Ganga seem to unite the earth and sky into one. The animals of the forest seek Mahadev's mercy, but in the floods, everything appears adrift. Even mighty elephants seem to lose their resolve, as the Ganga's force overwhelms all. The sound of thunder and whistling winds shakes the four realms of existence. ಕಡ್ಡಿಹಳಲ್ಲಿ ಕನ್ನಯ್ಯ ಕತ್ತೆತ್ತಿ ಜಗವ ನೋಡಮ್ನೆ ಎಂದು ಬಾರದ ಮಾರಿ ಮಳೆ ಇಂದು ಬಂದ ಕಾರಣ ಕಾಣಲ್ಲ. ಈ ಕೆಟ್ಟಗಂಗೆ ಬುಡಳಲ್ಲ ನನ್ನೊತ್ತುಕೊಂಡು ಹೋಗುವಳು. ಕಾರಯ್ಯ ಬಿಲ್ಲಯ್ಯ ಬೇಡಾರ ಕನ್ನಯ್ಯ ದಿಕ್ಕೆಟ್ಟು ದುಃಖಪಡುತ್ತಾರೆ. ಈ ಪದ್ಯದಲ್ಲಿ ಪ್ರಕೃತಿಯ ಅಸಹಜ ಪರಿಣಾಮ ಮತ್ತು ಮಾನವನ ಅಸಹಾಯಕತೆ ಬಗ್ಗೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಚಿಂತನೆಯನ್ನು ವ್ಯಕ್ತಪಡಿಸಲಾಗಿದೆ. ಕಡ್ಡಿಹಳ್ಳಿನ ಮಧ್ಯದಲ್ಲಿ ಕನ್ನಯ್ಯನು ತಲೆ ಎತ್ತಿ ಜಗತ್ತನ್ನು ನೋಡುವ ಪ್ರಯತ್ನ ಮಾಡುತ್ತಿದ್ದಾನೆ. ಎಂದಿಗೂ ಬರದಂತೆ ತೋರುತ್ತಿದ್ದ ಭಾರೀ ಮಳೆ ಇಂದು ಬಂದು ದುರಂತಕ್ಕೆ ಕಾರಣವಾಗಿದೆ, ಆದರೆ ಇದಕ್ಕೆ ಕಾರಣವೇನು ಯಾರಿಗೂ ಅರ್ಥವಾಗುವುದಿಲ್ಲ. ಈ ಕೆಟ್ಟ ಗಂಗೆಯ ಪ್ರವಾಹ ನನ್ನನ್ನು ತನ್ನ ತುಂತುರುಕೊಳದಲ್ಲಿ ತಾನು ಎಳೆಯುತ್ತಲೇ ಸಾಗುತ್ತದೆ. ಕಾರಯ್ಯ ಬಿಲ್ಲಯ್ಯ ಮತ್ತು ಬೇಡಾರ ಕನ್ನಯ್ಯ ದಿಕ್ಕೆ ತಪ್ಪಿ ದುಃಖಪಟ್ಟು ನೊಂದು ಹೋಗುತ್ತಿದ್ದಾರೆ.
This verse reflects on the unpredictability of nature and humanity's helplessness from a spiritual perspective. Amid the reeds and shallow waters, Kannaya raises his head to observe the world around him. The heavy rain, which seemed unlikely to come, has now arrived, bringing disaster, but its reason remains incomprehensible. The destructive flood of the Ganga drags me along in its violent currents. Karaya, Billaya, and the hapless Kannaya are left disoriented and filled with sorrow. ಬಂದು ಬಳಗ ಇಲ್ಲೋರೆ ಸ್ವಾಮಿ ನೀನಿಂತ ಬಂದಾನ ಕೊಟ್ಯಪ್ಪು. ಹುಚ್ಚು ಗಂಗಮ್ಮ ಬಂದು ನಮ್ಮ ಅಪ್ಪಾನ ಗುಡಿಯೂ ಮುಚ್ಚೋಯ್ತು. ಇಂತೆ ದೊಡ್ಡ ಅಪ್ಪಾನೆ ಮುಳುಗೋದ ಮೇಲೆ ನಾವು ಬಾಳಬೋದೇನೋ ಮಾದೇವ. ಬಾಯಿ ಬಾಯ ಬಡೋತಾನೆ ಸತ್ಯವುಳ್ಳ ಬ್ಯಾಡ್ರು ಕನ್ನಯ್ಯ. ಈ ಪದ್ಯದಲ್ಲಿ ಬಾಂಧವ್ಯಗಳ ಕಳೆತ, ಪ್ರಕೃತಿಯ ಭೀಕರತೆ ಮತ್ತು ದೇವರ ಮೇಲೆ ಶರಣಾಗತಿಯ ಭಾವನೆಗಳನ್ನು ಬಿಂಬಿಸಲಾಗಿದೆ. ಬಂದು ಬಳಗವೆಲ್ಲ ಇಲ್ಲದಾಗ ಸ್ವಾಮಿ ನೀನಷ್ಟೇ ನನ್ನ ಬಂಧನವೆಂದು ಭಾವಿಸುತ್ತೇನೆ. ಹುಚ್ಚು ಗಂಗೆಯ ಪ್ರವಾಹ ಬಂದು ನಮ್ಮ ತಂದೆಯ ದೇವಾಲಯವನ್ನು ಮುಚ್ಚಿಹೋಯಿತು. ಈ ರೀತಿ ನಮ್ಮ ಹಿರಿಯರ ಆರಾಧನೆಯ ಸ್ಥಳ ನಾಶವಾದ ಮೇಲೆ ನಾವು ಬದುಕು ಸಾಗಿಸಬಲ್ಲೋ ಎಂಬ ಪ್ರಶ್ನೆಯೇ ತಲೆದೋರುತ್ತಿದೆ ಮಾದೇವ. ಬ್ಯಾಡ್ರು ಸತ್ಯಾಸಕ್ತ ಕನ್ನಯ್ಯನು ತನ್ನ ತಟ್ಟನೆ ಮಾತುಗಳಿಂದ ಸತ್ಯವನ್ನು ಬಾಯಿಂದ ಬಡಿಸುತ್ತಾನೆ. This verse reflects the loss of familial bonds, the devastating impact of nature, and surrender to God's will. When all familial bonds are lost, O Lord, I see you as my only connection. The wild Ganga's flood has come and closed our father's temple. After the destruction of our ancestral place of worship, how can we continue to live, O Mahadev? The truthful Kannaya speaks out plainly, revealing the harsh reality. ಬ್ಯಾಡುಗಂಪಂಗೆ ಒಲುದೋನೆ ನಾ ಬೇಡುಕೊಳ್ತೀನಿ ಮಾದೇವ. ನೀ ಬಂದು ಮೊಕುವ ತೋರದಿದ್ದಾರೆ ನಾನಿಂದು ಪ್ರಾಣ ಬಿಡುತ್ತೀನಿ. ನೀರು ತೆರೆಯ ಒಡುದಾನು ನನ್ನಪ್ಪ ತೇಲಿ ಬೀಳುತ್ತಾನೆ. ನನ್ನಪ್ಪ ತೇಲಿ ಬಿದ್ದಾನಲ್ಲೋ ನನ್ನ ಮಾಯಾಕಾರ ಮಾದೇವ. ಈ ಪದ್ಯವು ಭಕ್ತನ ಅಪಾಯಕರ ಸ್ಥಿತಿಯನ್ನು ಮತ್ತು ಮಾದೇವನ ಶಿವನ ಮೇಲೆ ಅವಲಂಬಿತ ಭಾವನೆಯನ್ನು ವ್ಯಕ್ತಪಡಿಸುತ್ತದೆ. ಬ್ಯಾಡುಗಂಪನಿಗೆ, ಪ್ರಜ್ಞಾಹೀನ ಜನರಿಗೆ ನಾನು ಸಹಾಯ ಮಾಡುತ್ತೇನೆ ಎಂದು ಭಾವಿಸುತ್ತೇನೆ, ಆದರೆ ಮಾದೇವ ನಿನ್ನ ಬಳಿ ಮಾತ್ರವೇ ನನಗೆ ಶಾಂತಿ ಸಿಕ್ಕುವುದು. ನೀ ಬಂದು ನನ್ನ ಪ್ರಾರ್ಥನೆಗೆ ಸ್ಪಂದಿಸದಿದ್ದರೆ ನಾನು ನಿಂತು ಪ್ರಾಣ ಬಿಟ್ಟು ಕೊಡುತ್ತೇನೆ. ನೀರು ಹರಿದಾಗ ನನ್ನ ತಂದೆ ತೇಲಿ ಹೋದುದು ನನ್ನ ಕಣ್ಣಿಗೆ ಕಾಣುತ್ತದೆ. ನನ್ನ ತಂದೆ ತೇಲಿ ಬಿದ್ದಿರುವುದು ನನ್ನ ಮನಸ್ಸಿಗೆ ನೋವು ತಂದಿದೆ. ಓ ನನ್ನ ಮಾಯೆಯಲ್ಲೂ ಶಕ್ತಿಯ ಮಹಾದೇವ. This verse reflects the devotee's distress and complete reliance on Mahadev, Shiva, for solace. I think I can help the ignorant ones, but Mahadev, I know only in you lies true peace. If you do not come and respond to my prayers, I will stand and give up my life. As the waters flow, I see my father drifting and falling away. The sight of my father floating away brings pain to my heart, O my mysterious and powerful Mahadev. ನೀರಿನ ಸುಳಿಗೆ ಮಾದೇವ ಸಿಕ್ಕಿ ಗರಗರಗರನೆ ತಿರುಗವನೆ. ಸುತ್ತಮುತ್ತ ನೋಡವನೆ ಸತ್ವಂತ ಬ್ಯಾಡಾರ ಕನ್ನಯ್ಯ. ನನ್ನಪ್ನ ಎಳುಕೊಂಡಂಗೆ ಈ ಗಂಗೆ ನನ್ನು ಎಳುಕೊಂಡು ಬಿಡುತ್ತಾಳೆ. ಬಲಿಯ ಕಲ್ಲ ತಬ್ಬವನೇ ಬಲವಾಗಿ ಹಿಡ್ಕೊಂಡು ನಿಂತವನೇ. ಈ ಪದ್ಯವು ಪ್ರಕೃತಿಯ ಅಪ್ರತಿಹತ ಶಕ್ತಿ, ಭಕ್ತನ ಆತಂಕ ಮತ್ತು ನಿರ್ವಹಣೆಯ ಹೋರಾಟವನ್ನು ಬಿಂಬಿಸುತ್ತದೆ. ನೀರು ನದಿಯ ಸುಳಿಗೆ ಸಿಕ್ಕಿ, ಓ ಮಾದೇವ, ಅದು ಗರಗರನೆ ತಿರುಗುತ್ತಿದೆ. ಸುತ್ತಮುತ್ತಿನ ದೃಶ್ಯಗಳನ್ನು ನೋಡಿ ಸತ್ಯಶೀಲವಾದ ಬ್ಯಾಡಾರ ಕನ್ನಯ್ಯನು ತಲೆ ಎತ್ತಿ ಪರ್ಯಾಯ ದಾರಿ ಹುಡುಕುತ್ತಿದ್ದಾನೆ. ಗಂಗೆಯ ಪ್ರವಾಹ ನನ್ನ ತಂದೆಯನ್ನು ಎಳೆಯದಂತೆ ನನ್ನನ್ನು ಕೂಡ ತನ್ನೊಂದಿಗೆ ಎಳೆದು ಹೊಡೆದು ಹಾಕುತ್ತಿದೆ. ಈ ಪ್ರವಾಹದಿಂದ ತಪ್ಪಿಸಿಕೊಳ್ಳಲು ಬಲಿಯ ಕಲ್ಲನ್ನು ಬಲವಾಗಿ ತಬ್ಬಿಕೊಂಡು ಅದಕ್ಕೆ ಆಧಾರವಾಗಿ ನಿಂತಿದ್ದೇನೆ. This verse depicts the relentless power of nature, the devotee's anxiety, and the struggle for survival. Caught in the whirlpool of the river, O Mahadev, it spins violently. Looking around, the virtuous Kannaya seeks an alternative path to safety. Just as the Ganga's current pulled my father away, it now drags me along with it. To escape the flood, I cling tightly to a sacrificial stone, standing firm with all my strength. ಕಾರಯ್ಯ ಬಿಲ್ಲಯ್ಯ ನೋಡಿದರು, ಕಣ್ಣಲ್ಲಿ ನೀರ ಕೆಡುಗಿದರು. ನಮ್ಮಿಗೆ ಬುಟ್ಟು ಮಾದೇವೋ ನೀನು ಗಂಗೆ ಒಳಗೆ ಹೋದಾಯೋ. ಗುರುವಿಗೆ ಶಿಷ್ಯರೇ ಇಲ್ಲವಲ್ಲೋ, ಶಿಷ್ಯರಿಗೆ ಗುರುವೇ ಇಲ್ಲವಲ್ಲೋ. ನಾವು ಸತ್ತರೂ ಚಿಂತಿಲ್ಲ ಕಾಣೋ, ನಮ್ಮಪ್ಪ ಮಾದೇವ್ನ ಹಿಡುಕೊಳ್ಳೋ. ಈ ಪದ್ಯದಲ್ಲಿ ಕಷ್ಟದಲ್ಲಿ ಬಾಂಧವರು, ಗುರು ಶಿಷ್ಯರ ಸಂಬಂಧ ಮತ್ತು ದೇವರ ಮೇಲೆ ನಂಬಿಕೆ ವ್ಯಕ್ತವಾಗಿದೆ. ಕಾರಯ್ಯ ಮತ್ತು ಬಿಲ್ಲಯ್ಯ ಕಣ್ಣಿನಲ್ಲಿ ನಗುವನ್ನು ಕಳೆದು ಅಶ್ರುಗಳು ಹರಿಯುತ್ತವೆ.
ನಮ್ಮನ್ನು ಬಿಟ್ಟು ಮಾದೇವ ನೀನು ಗಂಗೆಯ ಪ್ರವಾಹದಲ್ಲಿ ಒಳುಗಿ ಹೋಗಿರುವೆ. ಗುರುವು ಇಲ್ಲದ ಶಿಷ್ಯರು ಹಾಗೆಯೇ ಶಿಷ್ಯರು ಇಲ್ಲದ ಗುರುಗಳು ಇಲ್ಲವೇ? ನಾವು ಸತ್ತರೂ ಚಿಂತೆಯಿಲ್ಲ, ಏಕೆಂದರೆ ನಮ್ಮಪ್ಪ ಮಾದೇವನ ಕೈ ಹಿಡಿದುಕೊಂಡಿದ್ದೇವೆ. This verse expresses sorrow in the face of hardship, the Guru-disciple bond, and faith in God. Karaya and Billaya, with tears in their eyes, have lost their smile. Mahadev, you seem to have been swept away by the flood of the Ganga, leaving us behind. Is there a disciple without a guru, or a guru without disciples? Even if we die, we have no fear, because we hold the hand of our Lord Mahadev. ಈ ಜಗತ್ಯವಾಳುವ ಗುರುದೇವನ ನಾವೋಗಿ ಇವತ್ತು ಹಿಡಿಯಾನ. ಹಾಲುಬೆಣ್ಣೆ ಕೊಟ್ಟಲ್ಲ ಗುರುವೆ, ಹೆತ್ತವು ನಂಗೆ ಸಲುವಿದೆ. ನಮ್ಮೆ ಗೆಡ್ಡೆಗೆಣಸು ಕೊಡುನಿಲ್ಲ, ಹಾಲು ತುಪ್ಪ ಕೊಟ್ಟೆಲ್ಲಪ್ಪ. ಇಂಥ ಹಾಲು ಬೆಣ್ಣೆ ಕೊಟ್ಟಪ್ಪ, ನಾವೆಂದಿತು ನಿನ್ನ ಮರಿಯಾವು. ಈ ಪದ್ಯದಲ್ಲಿ ಗುರು ಮತ್ತು ಶಿಷ್ಯರ ಸಂಬಂಧ, ಗೌರವ ಮತ್ತು ಅನುಭೂತಿ ವ್ಯಕ್ತವಾಗಿದೆ. ಈ ಜಗತ್ತಿನ ಎಲ್ಲ ಗುರುವಿನಂತೆ ನಾವು ಇಂದು ನಮ್ಮ ಗುರುದೇವನನ್ನು ಹಿಡಿಯಲಿಲ್ಲ, ಅವನ ಕಟುಮಾತು, ಅನುಭವ, ಶಕ್ತಿ ಅರ್ಥಮಾಡಿಕೊಳ್ಳಲಿಲ್ಲ. ಗುರುವಿಗೆ ಅಳುವ ಬೆಣ್ಣೆ ಕೊಡುವಂತೆ ಪರಿಪೂರ್ಣ ಗೌರವ ನೀಡುವುದು ಶಿಷ್ಯನಿಗೆ ತಾನೇ ಸಲುವಾಗುತ್ತದೆ. ನಮ್ಮ ಗೆಡ್ಡೆಗೆಣಸು ಮನಸ್ಸಿಗೆ ಹಾಲು ತುಪ್ಪ ಕೊಡಲಾಗುವುದಿಲ್ಲ, ಅಂದರೆ ಅತಿ ಶ್ರೇಷ್ಠವಾದ ಪೋಷಣೆಯ ಅಗತ್ಯವಿದೆ. ಹಾಲು ಮತ್ತು ಬೆಣ್ಣೆ ಕೊಡಲಾಗುವುದಾದರೆ ನಾವು ಯಾವಾಗಲೂ ನಿನ್ನ ಗುರುವಿನ ಸೇವೆಯಲ್ಲಿ ಮರಿಯಾದಂತೆ ಇರುತ್ತೇವೆ. This verse conveys the profound respect and deep bond between a guru and a disciple. Like all the great gurus in this world, today we have not fully grasped our guru's wisdom. Just as a mother lovingly offers fresh butter to her child, the guru deserves complete respect from the disciple. Our hearts cannot be satisfied with ordinary nourishment like milk and ghee alone. If given such nourishment, we would always remain devoted servants to you, O Guru. ಮಕ್ಕಳ ಮಾತ ಕೇಳುವರೆ ನನ್ನ ಮಕ್ಕಳಿಗೊಲಿದ ಮಾದೇವ. ತಬ್ಬಿಕೊಂಡಿಳಿಯುವ ಮಕ್ಕಳ ಪ್ರೇಮಕ್ಕೆ ಒಲಿದಾರು ಮಾದೇವ. ಇಂಥ ಭಕ್ತಿವಂತ ಮಕ್ಕಳ ಸ್ವಾಮಿ ತಮ್ಮ ಎಡಬಲದಲ್ಲಿ ತಬ್ಬವರೆ. ನನ್ನ ಶಿಶುಮಕ್ಕಳ ಪ್ರೀತಿಯಿಂದ ನಾನಾದೆ ಮಕ್ಕಳ ಮಾದೇವ. ಈ ಪದ್ಯದಲ್ಲಿ ಭಕ್ತಿಯ ಮಹತ್ವ, ಮಕ್ಕಳ ಪ್ರೀತಿ ಮತ್ತು ದೇವರ ಆಪ್ತ ಸಂಬಂಧವನ್ನು ವ್ಯಕ್ತಪಡಿಸಲಾಗಿದೆ. ಮಕ್ಕಳ ಮಾತು ಕೇಳಿದರೆ ನನ್ನ ಮಕ್ಕಳಿಗಾಗಿಯೇ ಇರುವ ಮಾದೇವನು ಬಲ್ಲನು. ತಪ್ಪಿ ಬೆಳೆದರೂ ಮಕ್ಕಳ ಪ್ರೀತಿಗೆ ಸಿಲುಕಿ ತಾಳಿದವರು ಮಾತ್ರ ಮಾದೇವನು. ಇಂತಹ ಭಕ್ತಿಯುಳ್ಳ ಮಕ್ಕಳ ಸ್ವಾಮಿ ತನ್ನ ಎಡಬಲದಲ್ಲಿ ಅವರನ್ನು ಹಿಡಿದು ಕಾಪಾಡುವನು. ನನ್ನ ಶಿಶುಮಕ್ಕಳ ಪ್ರೀತಿಯಿಂದ ನಾನು ಆ ಮಕ್ಕಳ ಮಾದೇವನಾಗಿ ಪರಿಣಮಿಸಿದೆ. This verse expresses the importance of devotion, the love of children, and the intimate relationship with God. Mahadev knows the words and needs of my children well. Even if they falter, only those who surrender to their love are accepted by Mahadev. The Lord of such devoted children protects them with his strong left hand. By the love of my little children, I have become the Mahadev for those children. ಮಾಯಾದ ಮಳೆಗೆ ಸನ್ನೆ ಮಾಡಿ ಮೇಲೋಕಕ್ಕೆ ಕಳುಗವರೆ. ಕಾರೆನ ಕಂಡಾರೆ ಕರುಣ ನನ್ನಪ್ಪಂಗೆ, ಬಿಲ್ಲೆನ ಕಂಡಾರೆ ಬಲು ಪ್ರೇಮ. ಮಕ್ಕಳನೆತ್ತಿ ಹೆಗಲಲೊತ್ಕಂಡು ಗುಡಿಗೆ ಬಂದಾರು ಮಾದೇವ. ನಂಬಿದೋರ ಮನದಲ್ಲಿ ನನ್ನಪ್ಪ ತುಂಬಿ ತುಳುಕಾರು ಮಾದೇವು. ಈ ಪದ್ಯದಲ್ಲಿ ಮೋಹಭರಿತ ಮಳೆಯ ಅನುಭವ, ದೇವರ ಕರುಣೆ ಮತ್ತು ಭಕ್ತರ ಆತ್ಮೀಯತೆಯನ್ನು ವರ್ಣಿಸಲಾಗಿದೆ. ಮಾಯಾದ ಮಳೆ ಹಾರಿಕೊಂಡು ಮೇಲಕ್ಕೆ ಹಾರಿತು, ತನ್ನ ಹಾಳುಗಾರಿಕೆಯನ್ನೇ ತೋರಿಸಿತು. ಕಾರೆಯನು ತನ್ನ ತಂದೆಯ ಮೇಲಿನ ಕರುಣೆಯನ್ನು ಕಂಡನು, ಬಿಲ್ಲೆಯನು ಬಹಳ ಪ್ರೀತಿಯನ್ನು ತೋರಿಸಿದನು. ಮಕ್ಕಳನ್ನು ಹೊತ್ತು ಹೆಗಲಿನ ಮೇಲೆ ಏರಿ ಅವರೊಂದಿಗೆ ಗುಡಿಗೆ ಬಂದನು ಮಾದೇವನು. ನಂಬಿಕೆಯುಳ್ಳ ಅವರ ಮನಸ್ಸಿನಲ್ಲಿ ನನ್ನ ತಂದೆಯ ಪ್ರೀತಿ ತುಂಬಿ ಹರಿದಾಡುತ್ತಿದೆ ಮಾದೇವನು. This verse describes the illusory rain, divine compassion, and the closeness of the devotee to God. The illusionary rain soared upwards, revealing its destructive power. Karaya saw the compassion his father had, and Billaya showed great love. Mahadev carried the children on his shoulders and came to the temple with them. In the hearts of those who believe, the love of my father overflows and dwells, O Mahadev. Dear students, if you find these lessons explained is helpful, please share this video with your friends. Subscribe to our channel for simple and clear lesson explanations. Check the description for links to other lesson summaries and join our WhatsApp channel for daily Kannada and Hindi lessons, useful phrases and grammar tips.
Start learning today and speak confidently.